ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ, ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಕಾನೂನು ಒಮ್ಮೊಮ್ಮೆ ಕುಣಿಕೆ ಆಗ್ತಿದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಈ ಹಿಂದೆ ಕೊಪ್ಪಳದ KRDL ಅಂದರೆ ಈ ಹಿಂದೆ ಇದ್ದ ಭೂಸೇನಾ ನಿಗಮ, ಅಂದರೆ ಈಗ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ ಇದೆ. ನಿಗಮದ ಹಿಂದಿನ ಅಧಿಕಾರಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂಥ ZM ಚಿಂಚೋಳಿಕರ್ ಅಂದರೆ ಜರಣಪ್ಪ ಚಿಂಚೋಳಿಕರ್ ಅವರನ್ನು ಈ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಲೋಕಾಯುಕ್ತ DYSP ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ತಂಡ KRDLನ ಈಗಿರುವಂಥ ಬೆಂಗಳೂರಿನಲ್ಲಿರುವಂಥ ZM ಚಿಂಚೋಳಿಕರು ಹಾಗೂ ಗುತ್ತಿಗೆದಾರ ಧರ್ಮರಾಜ್ ಎನ್ನುವರನ್ನು ದೇವರಾಜ್ ಎನ್ನುವರನ್ನು ಈ ಲೋಕಾಯುಕ್ತ ಪೊಲೀಸರು ಬಂಧಿಸಿ ಕೊಪ್ಪಳದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಈಗ ಜೈಲಿಗೆ ಕಳಿಸಿರುವಂಥದ್ದಿದೆ. ಈ ಪ್ರಕರಣದ ಹಿನ್ನೆಲೆ ಏನಂತ ನೋಡಿಕೊಂಡ್ರೆ, ಈ ಹಿಂದೆ ಅವರು ZM ಚಿಂಚೋಳಿಕರು ಕೊಪ್ಪಳದ KRDL ಇದ್ದಾಗ ಇಲ್ಲಿ ಸರಿಸುಮಾರು 72 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪ ಇದೆ. ಜೊತೆಗೆ 109 ಕಾಮಗಾರಿಗಳನ್ನು ಅರ್ಧಂಬರ್ಧ ಮಾಡಿದ್ದು ಮತ್ತು ಕಾಮಗಾರಿಗಳನ್ನೇ ಮಾಡದೆ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ ಎಂಬ ದೂರಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತಕ್ಕೆ ಈ ಹಿಂದೆ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಆ ಸಂದರ್ಭದಲ್ಲಿ ಒಂದು ಸರ್ಕಾರ ಅವರನ್ನು ಸೇವೆಯಿಂದಲೇ ಸಹ ವಜಾಗೊಳಿಸಿತು. ಆದರೆ ವಜಾಗೊಳಿಸಿದ ನಂತರ ಅವರು ನ್ಯಾಯಾಂಗಕ್ಕೆ ಹೋಗಿ KATಗೆ ಹೋಗಿ ತಡೆಯಾಜ್ಞೆಯನ್ನು ತಂದು ಆ ಆದೇಶಕ್ಕೆ ತಂದು ಅವರು ಮುಂದುವರೆದಿದ್ದರು ಮತ್ತು ಸ್ವಲ್ಪ ದಿವಸ ಕೊಪ್ಪಳದಲ್ಲಿ ಇದ್ದರು. ನಂತರ ಅವರು ಚಿತ್ರದುರ್ಗ, ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅನ್ನೋದಕ್ಕಿಂತ ಅವರು ಈ ಸದ್ಯಕ್ಕೆ ಈ ತಿಂಗಳ ಕೊನೆಯಲ್ಲಿ ಅವ್ರಿಗೆ ನಿವೃತ್ತಿ ಆಗ್ತಿತ್ತು. ನಿವೃತ್ತಿಯ ಹಂಚಿನಲ್ಲಿ ಈಗ ಅವರಿಗೆ ಲೋಕಾಯುಕ್ತ ಪೊಲೀಸರು ಒಂದು ಶಾಖನ್ನು ನೀಡಿದ್ದು ಈಗ ಅವರು ಜೈಲನ್ನು ಸೇರುವಂಥ ಇದೆ. ಒಟ್ಟಾರೆಯಾಗಿ ಇಲ್ಲಿರುವಂಥ ಕಳೆದ 4-5 ವರ್ಷಗಳಿಂದ KRDLನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂಥ ದೂರುಗಳು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗಿದ್ದು, ಆ ದೂರುಗಳ ಅನ್ವಯ ಈಗಾಗಲೇ ತನಿಖೆಗಳು ನಡೆದವು ಮತ್ತು ಕಾಮಗಾರಿಗಳು ಅಪೂರ್ಣವಾಗಿರುವಂಥ ಕಾಮಗಾರಿಗಳು ಸಹ ಹಾಗೆ ಉಳ್ಕೊಂಡಿದ್ದು, ಆ ಕಾಮಗಾರಿಗಳನ್ನು ಮುಗಿಸಬೇಕಾಗಿದ್ದು ಸಹ ಅನಿವಾರ್ಯವಾಗಿತ್ತು. ಆದರೆ ಇಲ್ಲಿ ಅಧಿಕಾರಿಯೇ ಸರಿಸುಮಾರು ಒಂದು 72 ಕೋಟಿ ರೂಪಾಯಿಯಷ್ಟು ದುರುಪಯೋಗ ಆಗಿರುವುದು ಬಹಿರಂಗವಾಗಿತ್ತು ಮತ್ತು ಇದು ಕೇವಲ ಈಗ ದಾಖಲೆಯಾಗಿತ್ತು ಮತ್ತು ಇನ್ನೂ ಅದಕ್ಕಿಂತ ಹೆಚ್ಚು ಹಣ ಇಲ್ಲಿ ಅವ್ಯವಹಾರ ಆಗಿದೆ ಎನ್ನುವಂಥ ಮಾತುಗಳು ಸೇರಿದೆ. ಈ ಹಿಂದೆ ಇಲ್ಲಿರುವಂಥ ಗುತ್ತಿಗೆ ನೌಕರನ ಮೇಲೂ ಸಹ ಕ್ರಮ ಒಂದು ಪೊಲೀಸರ ಲೋಕಾಯುಕ್ತ ಈಗ ನೇರವಾಗಿ ಅಧಿಕಾರಿಯನ್ನು ಬಂಧಿಸಿದ್ದು ನ್ಯಾಯಾಂಗ ಕಾರಾಗೃಹಕ್ಕೆ ಕಳಿಸಿದ್ದಾರೆ. ಮುಂದೇನಾಗ್ತಿದೆ ಮತ್ತು ಮತ್ತೆ ಆತ ಕೋರ್ಟಿಗೆ ಹೋಗ್ತಾನೆ ಮತ್ತೇನಾದರೂ ಕ್ರಮ ಕೈಗೊಳ್ತಾನೆ ಅನ್ನೋದು ಸಹ ಇದೆ. ಯಾಕಂತ ಹೇಳಿದರೆ ಇನ್ನೂ ನಿವೃತ್ತಿ ಅಂಚಿನಲ್ಲಿರುವಂಥ ZM ಚಿಂಚೋಳಿಕರ್ ಅಂದರೆ ಜರಣಪ್ಪ ಚಿಂಚೋಳಿಕರ್ಗೆ ಈಗ ಲೋಕಾಯುಕ್ತರು ಮಾಡಿರುವಂಥ ತಪ್ಪಿಗಾಗಿ ಶಿಕ್ಷೆಯನ್ನು ನೀಡಿ ನ್ಯಾಯಾಲಯದ ದಿಂದ ಅವರಿಗೆ ಜೈಲಿದೆ ಮತ್ತು ವಿಚಾರಣೆ ನಡೀತಿದೆ. ವಿಚಾರಣೆ ಹಂತದಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.